ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪಿನ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ನೀರು ಕಾಯಕ್ಕೆ ಇಟ್ಕೊಂಡಿರಬೇಕು. ಆಮೇಲೆ ಸೊಪ್ಪು ಬಿಡಿಸಿ ನೀಟಾಗಿ ತೊಳೆದು ಬಿಸಿ ನೀರಲ್ಲಿ ಹಾಕಬೇಕು. ಈಗ ಇದನ್ನು ಸೊಪ್ಪನ್ನ 2 ನಿಮಿಷ ನಾವು ಕುದಿಸಬೇಕಾಗುತ್ತೆ. 2 ನಿಮಿಷ ಕುದಿಸಿದ ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ ಪಾಲಕ್ ಸೊಪ್ಪನ್ನು ಇಲ್ಲಿ ನೋಡಿ ನಾನು ಜೋಳದ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ. ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ಮತ್ತು ನನಗೆ ಬೇಕಾದಷ್ಟು ಬಿಸಿ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಒಂದು ಸ್ಪೂನ್ ತಗೊಂಡು ನಿಧಾನವಾಗಿ ಕಲಿಸ್ತಾ ಇದ್ದೀನಿ. ಯಾಕಂದರೆ ಬಿಸಿ ಇರುತ್ತೆ, ಹಾಗಾಗಿ ನಾನು ಸ್ಪೂನ್ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಕೈಲನ್ನು ನೀಟಾಗಿ ಹಿಟ್ಟನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಪೌಷ್ಟಿಕ ತರಕಾರಿ ಅಂತಲೇ ಹೇಳ್ಬೋದು, ಪೌಷ್ಟಿಕ ಸೊಪ್ಪು ಅಂತಲೇ ಹೇಳ್ಬೋದು. ಈ ಸೊಪ್ಪು ತಿನ್ನುವುದರಿಂದ ಕಣ್ಣುಗಳಿಗೆ, ಹೃದಯಕ್ಕೆ ಮತ್ತು ಮೂಳೆಗಳಿಗೆ ತುಂಬ ಒಳ್ಳೆಯದು. ವಾರಕ್ಕೆ ಒಮ್ಮೆ ಆದರೂ ಈ ಸೊಪ್ಪು ತಿನ್ನಲೇಬೇಕು. ಈಗ ನೋಡಿ ನಾನು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದಾಗೆ ನಾನು ಮತ್ತೆ ಇಲ್ಲಿ ಮಾಡ್ತಾ ಇದ್ದೀನಿ ರೊಟ್ಟಿ ಪ್ರೊಸೆಸ್ ಯಾವ ಥರ ಮಾಡಬೇಕಂತ. ಮೊದಲು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೈಲಿ ಅಗಲ ಮಾಡ್ಕೊತೀನಿ. ಆಮೇಲೆ ಲಟ್ಸೋಕೆ ತೊಗೊಂಡು ದೊಡ್ಡದಾಗಿ ಮಾಡ್ಕೊತಾ ಹೋಗ್ತೀನಿ ನಾನು. ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗೆ ಮಾಡೀನಿ ಅಂತ. ಇನ್ನೂ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ಈಗಿಷ್ಟು ಸಾಕು. ಹಾಗೆ ಇನ್ನೊಂದು ರೊಟ್ಟಿನೂ ನಾನು ಅದೇ ಥರ ಮಾಡ್ತೀನಿ. ಈಗ ರೊಟ್ಟಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲೇ ನಾನು ತವನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ರೊಟ್ಟಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಚ್ಚಬೇಕು. ನೀರು ಹಚ್ಚಿದ ಮೇಲೆ ಒಂದು 2 ನಿಮಿಷ ಬೇಯಲು ಬಿಡಬೇಕು ಅದನ್ನು, ರೊಟ್ಟಿನ. ತವ ಬಿಸಿ ಇದ್ದರೆ ರೊಟ್ಟಿ ಬೇಗ ಬೇಯುತ್ತೆ. ನೋಡಿ, ಈಗ ಇನ್ನೊಂದು ಕಡೆಯೂ 2 ನಿಮಿಷ ಬೇಯಿಸ್ಕೊತೀನಿ ನಾನು. ನೋಡ್ಬೋದು ನೀವು. ನಮ್ಮ ಮನೆಯಲ್ಲಂತೂ ದಿನ ರೊಟ್ಟಿ ಇರಬೇಕು. ನಿಮ್ಮ ಮನೆಯಲ್ಲೂ ಹೀಗೇನಾ? ಕಮೆಂಟ್ ಮಾಡಿ. ಇದ್ರ ಜೊತೆ ಯಾವುದಾದ್ರೂ ಕಾಳು ಪಲ್ಯ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ರೊಟ್ಟಿನೂ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ನಾನು, ಹಸಿ ಬಿಸಿ ಆಗಬಾರ್ದಲ್ವ, ಅದಕ್ಕೆ. ಈಗ ನೋಡಿ ರೊಟ್ಟಿ ರೆಡಿಯಾಗಿದೆ. ನಾನು ಇನ್ನೊಂದು ರೊಟ್ಟಿನೂ ಅದೇ ಪ್ರೊಸೆಸ್ಸಲ್ಲಿ ಬೇಯಿಸ್ಕೊತೀನಿ. ಈಗ ನೋಡಿ ಪಾಲಕ್ ಸೊಪ್ಪು ರೊಟ್ಟಿ ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಮೆತ್ತಗೆ ಇದೆ ಅಂತ. ಕೈಲಿಂದ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.